ಕರ್ತಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಈ ಅಥಣಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಜೋಡುಕೆರೆ ಮಧ್ಯದಲ್ಲಿ ಹಳೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಎದುರುಗಡೆ ಈ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂತೇಳಿ ನಾಮಕರಣ 2008-9ರಲ್ಲಿ ಆಗಿನ ಅಧ್ಯಕ್ಷರಾದಂಥ ಮಹಾಜನ್ ಮೇಡಮ್ ಅವರು, ಅದೇ ರೀತಿಯಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು, ಅಲ್ಲಿ ಅನುಮೋದಕರು ಸೂಚಕರು ಆಗಿ, ಅದೇ ರೀತಿ ಈ ವಾರ್ಡ್ದ ಸದಸ್ಯರಂತ ಉದ್ದಾರ್ ಅವರಿದ್ದರು. ಆ ಸಮಯದಲ್ಲಿ ಮುತರ್ಜಿ ವಹಿಸಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ವ್ರತ ಹಾಕಬೇಕು ಅಂತ ಹೇಳಿಕಿಸಿಂದ ಏನು ಒತ್ತಡ ಹಾಕಿದ್ವಿ. ಆ ಸಮಯದಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೆ. ಹೀಗಾಗಿ 2008-9ರಲ್ಲಿ ಅನುಮೋದನೆ ಸಿಕ್ಕು ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನಾ ಸ್ಥಳ ಅಂತೇಳಿ ಇಲ್ಲಿ ನಾವು ಬೋರ್ಡನ್ನು ಹಾಕಿದ್ದೀವಿ. ಆದರೆ ಏನೋ ಪುರಸಭೆ ಮುಖ್ಯಾಧಿಕಾರಿ ಮತ್ತು AC ಅವರ ಏನು ಗಮನಕ್ಕೈತಿಯಲ್ಲ ಗೊತ್ತಿಲ್ಲ, ಅದರ ಮುಖ್ಯಾಧಿಕಾರಿ ಅದನ್ನು ಬೋರ್ಡನ್ನು ತೆರವುಗೊಳಿಸಿದರು. ಈ ರೀತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೇಳದೆ ಯಾವುದೇ ರೀತಿ ಮಾಡಬಾರ್ದು ಅನ್ನೋಂಥ ನಮ್ಮ ವಿನಂತಿ ಐತಿ. ಯಾಕಂದ್ರೆ ಅಧಿಕಾರಿಗಳು ಮಾಡದ ಎಡವಟ್ಟಿಗೆ ಜನಪ್ರತಿನಿಧಿಗಳಿಗೆ ಬರ್ತೈತಿ ಅದು. ಹೀಗಾಗಿ ಅದನ್ನು ತಕ್ಷಣ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಆಗ್ತಕ್ಕೆ ನಾವು ಹೋರಾಟವನ್ನು ಮಾಡೋರಿದ್ದೀವಿ. ಆದರೆ ಈಗ ಮುಂದಿನ ದಿನಮಾನದಲ್ಲಿ ಕ್ಷೇತ್ರ ಶಾಸಕರ ಗಮನಕ್ಕೆ ತಂದ, ನಿನ್ನೆ ತಾನೇ ಪುರಸಭೆ ಸದಸ್ಯರು 4 ಜನ ಹೋಗಿ ಶಾಸಕರ ಗಮನಕ್ಕೆ ತಂದ ಇಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾಗೈತಿ ತಂದಾಗ ಅವರು ಕೂಡ ಸ್ವಂತ ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರಂತೆ. ಅದು ಸಮಾಜದವರು ಮತ್ತು ಇನ್ನುಳಿದ ಎಲ್ಲ ಸಮಾಜದ ಮುಖಂಡರು ನಾವು ಎಲ್ಲರೂ ಸೇರಿಕೊಂಡ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ. ಸುಮಾರು 38 ಲಕ್ಷ ರೂಗಳ ಒಂದು ಮಹೇಶ್ ಪೂಜಾರಿಗೆ ಕೊಟ್ಟದಂತ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ರ ಸಲುವಾಗಿ ನಾವು ಈಗ ಮುಂಗಡಾಗಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಇನ್ನೂ ಮಾಡ್ತೀವಿ. ಮತ್ತು ಈ ಮುಂದಿನ ದಿನಮಾನದಲ್ಲಿ ನಮಸ್ಕಾರ. ಇವತ್ತಿನ ದಿವಸ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಪ್ರಥಮ ಮಹಿಳೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಈ ಸರ್ಕಲ್ಗೆ ಹೆಸರನ್ನಿಟ್ಟು ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಹೇಳಿ ಅಥಣಿ ಮತಕ್ಷೇತ್ರದ ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ನಾವಿಲ್ಲಿ ಕೂಡಿದ್ದೇವೆ. ಅಂದಾಜು 2008ರಲ್ಲಿ ಈಗಾಗಲೇ ಮುನ್ಸಿಪಾಲ್ಟಿಯಲ್ಲೂ ಕೂಡ ಠರಾವು ಮಾಡಿದಂತಿದೆ. ಈ ಕಿತ್ತೂರು ಚೆನ್ನಮ್ಮಾಜಿ ಅವರ ಇದೇನು ಒಂದು ಸರ್ಕಲ್ ಅಂತ ಹೇಳಿ ಹೆಸರಿಟ್ಟಿದ್ದೇವೆ. ಇದಕ್ಕೆ TMC ಅವರು ಯಾವ ವಿಚಾರದಲ್ಲಿ ಇದನ್ನು ಮಾಡ್ತಾ ಇಲ್ಲ ಗೊತ್ತಿಲ್ಲ. ಮೊನ್ನೆ ಇಲ್ಲ ಎಲ್ಲ ಬಾಂಧವರು ಇಲ್ಲಿ ಬಂದು ಕೂತು ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೂಡಲ ಸಂಗಮದ ಪೂಜ್ಯರು ಬಂದು ಒತ್ತಾಯ ಮಾಡಿದಂಥವರು. ನಾವು ಭಾಳ ಸ್ಪಷ್ಟಪಡಿಸ್ತೇವೆ, ಯಾವುದೇ ಸಂದರ್ಭದಲ್ಲಿ ಈ ಸರ್ಕಲ್ನಲ್ಲಿ ಸುಮಾರು 50 ಲಕ್ಷಗಳ ಒಂದು ಸರ್ಕಲ್ ಆಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಮನಸ್ಥಿತಿಯಲ್ಲಿದೆ. ಇದರ ಮೂಲಗಳನ್ನು ಎಲ್ಲ ಬಾಂಧವರು ಸರ್ಕಾರದಿಂದ ಅನುದಾನ ಬರಲಿಲ್ಲ ಅಂದ್ರೂ ಎಲ್ಲ ಮತಕ್ಷೇತ್ರದಲ್ಲಿರ್ತಕ್ಕಂಥ ಅಭಿಮಾನಿಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪಟ್ಟಿ ಹಾಕಿ ಕಟ್ಟುವಂಥ ನಿರ್ಣಯ ಕೂಡ ನಾವು ಇವತ್ತು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ತಿಳಿಸ್ತೀನಿ. ಯಾರಾದರೂ ಇದಕ್ಕೆ ಅಪೋಸ್ ಮಾಡಿದರೆ ಉಗ್ರ ಹೋರಾಟ ಆಗೋದಲ್ಲ. ಇದರಲ್ಲಿ ಸೂರ್ಯ ಪೂರ್ವಕ್ಕೆ ಹುಟ್ಟೋದು ಎಷ್ಟು ಖಚಿತಿದೆಯೋ ಅಷ್ಟು ಇಲ್ಲೇ ಸರ್ಕಲ್ ಆಗೋದು ನಿಶ್ಚಿತ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟಪಡಿಸ್ತೀನಿ. ಈ ಸರ್ಕಲ್ ಯಾವ ಕಾರಣಕ್ಕಾಗಿ ತೆಗೆದ್ರಂದ್ರೆ ಅದನ್ನು ತೆಗೆದವ್ರಿಗೆ ನಾವು ಕೇಳಬೇಕಾಗ್ತದೆ. ಇನ್ನೂ ಅವರು ಬಂದಿಲ್ಲ. ನಾವಿಲ್ಲಿ ಇಷ್ಟೆಲ್ಲ ತಮ್ಮ ಸಮ್ಮುಖದಲ್ಲಿ ಎಲ್ಲ ಬಾಂಧವರು, ಇದರಲ್ಲೇನು ಜಾತಿ ಇಲ್ಲ, ಪಕ್ಷ ಇಲ್ಲ, ಯಾವುದೂ ರಾಜಕೀಯ ಇಲ್ಲ, ಎಲ್ಲರೂ ಕೂಡ್ಕೊಂಡು ಇವತ್ತಿಲ್ಲಿ ನಾವು ತಮ್ಮ ಮುಂದ್ಗಡೆನೆ ಇದನ್ನು ಕಟ್ಟಿದ್ದೀವಿ. ಯಾರಾದರೂ ಬಂದು ಕೇಳಿದ್ರೆ ಅವ್ರಿಗೆ ಯಾವ ಥರ ಉತ್ತರ ಕೊಡ್ತೀವಿ. ಈ ಸರ್ಕಲ್ಗೆ ಅಪಮಾನ ಮಾಡಿದವ್ರ ಮೇಲೆ ಏನಾದರೂ ಕ್ರಮ ಆಗಿದೆ ಅಂತ? ಅದು ಕಾನೂನು ಹೋರಾಟ. ನಾವು ಇಲ್ಲೇ ಸರ್ಕಲ್ ಆಗಬೇಕನ್ನುವಂಥದ್ದು ಮನವಿ ಇದೆ. ಇದಕ್ಕೆ ಯಾರಾದರೂ ಅಡೆತಡೆ ಮಾಡಿದರೆ ಅದನ್ನು ನಾವು ಸಹಿಸೋದಿಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೀವಿ. ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಸರ್ಕಲ್ ಎಲ್ಲ ಅಥಣಿ ತಾಲೂಕಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಇದನ್ನು ನಾವು ಮಾಡ್ತೀವಿ.